ಇದು ರೈತ ದಿನಾಚರಣೆ ಇಂದಿನ ಕಾರ್ಯಕ್ರಮ ನಿಜವಾಗ್ಲೂ ಈ ದೇಶದ ಹಿರಿಮೆಯ ಸರಿ ಎಂದು ಭಾವಿಸುತ್ತಾ ಈಗ ಈ ಕಾರ್ಯಕ್ರಮದಲ್ಲಿ ಅಂದ್ರೆ 2025-26ನೇ ಸಾಲಿನ ಆತ್ಮ ಯೋಜನೆಯಡಿ ಗುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ದಿನಾಚರಣೆ ಅಂಗವಾಗಿ ವಿಚಾರವಾಗಿ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಈ ದಿನ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ಪಿ. ಕೃಷ್ಣಪ್ಪರವರು, ಮಾನ್ಯ ಶಾಸಕರು, ತುರುವೇಕೆರೆ ವಿಧಾನಸಭಾ ಇವರಿಗೆ ಸ್ವಾಗತವನ್ನು ಕೋರಬೇಕಂತ ಕೇಳ್ಕೊಳ್ತೀನಿ. ಪ್ರಮುಖವಾದಂತಹ ಕಾರಣೀಭೂತರು ಚೌಧರಿ ಚರಣ್ ಸಿಂಗ್ ಅವರು. ಇವರ ಬಗ್ಗೆ ಸ್ವಲ್ಪ ಎರಡು ಮಾತುಗಳನ್ನ ಹೇಳೋದು ಅಂತಂದ್ರೆ ಇವ್ರನ್ನ ರೈತರ ನಾಯಕ ಅಂತ ಹೇಳ್ಬಿಟ್ಟು ಕರೀತಾರೆ. ಏನಕ್ಕಪ್ಪ ಅಂತಂದ್ರೆ ಇವರ ಒಂದು ಅವಧಿನಲ್ಲಿ ರೈತರಿಗೆ ಉಪಯುಕ್ತವಾದಂತಹ ಹಲವು ಯೋಜನೆಗಳನ್ನ ಸರ್ಕಾರದ ವತಿಯಿಂದ ಜಾರಿಗೆ ತಂದು ಹಾಗೆಯೇ ಇವರು ಅನೇಕ ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಗಾಂಧೀಜಿಯವರ ಜೊತೆ ಭಾಗವಹಿಸಿರ್ತಾರೆ. ಹಾಗೆಯೇ ಇವರ ಒಂದು ತುಂಬಾ ಅತಿ ಚಿಕ್ಕ ವಯಸ್ಸಿನಲ್ಲೇ, ಅವರ ಒಂದು 34 ವಯಸ್ಸಿನಲ್ಲೇ ನಾವು ಇವಾಗ ಏನ್ ಹೇಳ್ತೀವಿ, ಮಧ್ಯವರ್ತಿಗಳ ಹಾವಳಿಯಿಂದ ರೈತರನ್ನ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಸೂದೆ ಅಂತಕ್ಕಂಥದ್ದನ್ನ ಅವರ ಒಂದು ಸಣ್ಣ ಚಿಕ್ಕ ವಯಸ್ಸಿನಲ್ಲೇ 34ನೇ ವರ್ಷ ವಯಸ್ಸಿನಲ್ಲೇ ಅವರು ಜಾರಿಗೆ ತರ್ತಾರೆ. ಅದನ್ನ ಅವರ ರಾಜ್ಯ ಅಲ್ಲದೆ ಅಕ್ಕಪಕ್ಕದ ಹಲವಾರು ರಾಜ್ಯಗಳು ಆ ಒಂದು ಮಸೂದೆಯನ್ನ ಅವರ ರಾಜ್ಯದಲ್ಲಿ ಅಳವಡಿಸಿಕೊಂಡು ಅದನ್ನ ಅಂಗೀಕರಿಸಿಕೊಳ್ತಾರೆ. ಇನ್ನು ಕೃಷಿ ಸಂಬಂಧ ಹಲವಾರು ಪುಸ್ತಕಗಳನ್ನ ಇವರು ಬರೆದಿದ್ದಾರೆ. ಯಾವ ತರ ಕೃಷಿಕರು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ, ಅವರಿಗೆ ಯಾವ ತರದ ಯೋಜನೆಗಳ ರೂಪುರೇಷೆಗಳನ್ನ ತಂದ್ರೆ ಅವರಿಗೆ ಉಪಯುಕ್ತ ಆಗ್ತದೆ, ಹಾಗೆಯೇ ಹೇಗೆ ಅವರನ್ನ ಆರ್ಥಿಕ ಸದೃಢರನ್ನಾಗಿ ಮಾಡಬೇಕು ಅಂತಕ್ಕಂಥ ತುಂಬಾ ಒಂದು ಚಿಂತನೆಗಳು, ಅಂದ್ರೆ ರೈತರ ಬಗ್ಗೆನೇ ಹಲವಾರು ಯೋಜನೆಗಳನ್ನ ಮಾಡಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದ್ದು ಚೌಧರಿ ಚರಣ್ ಸಿಂಗ್ ಅವರು. ಹಾಗಾಗಿ ಅವರದೊಂದು ಜನ್ಮದಿನವನ್ನು ರೈತರ ದಿನಾಚರಣೆಯನ್ನಾಗಿ ನಾವು ಆಚರಣೆಯನ್ನ ಮಾಡಲಾಗ್ತದೆ. ಹಾಗೆಯೇ ಈ ಒಂದು ದಿನಾಚರಣೆಯ ಅಂಗವಾಗಿ ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನ ತಲುಪುವಂತ ನಿಟ್ಟಿನಲ್ಲಿ ನಾವು ಇವತ್ತು ತಾಲೂಕು ಕೃಷಿಕ ಸಮಾಜ ಹಾಗೆಯೇ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ಇವರ ಸಹಯೋಗದೊಂದಿಗೆ ಈ ಒಂದು ಭಾಗದಲ್ಲಿ ಏನು ನಮ್ಮಲ್ಲಿ ತೆಂಗು ಪ್ರಮುಖವಾದಂತಹ ಬೆಳೆ, ಈ ಒಂದು ಬೆಳೆಗಳಲ್ಲಿ ರೋಗ ಮತ್ತು ಕೀಟ ಬಾಧೆ ಕುರಿತು ವಿಚಾರಣೆ ಸಂಕೀರ್ಣ ಹಾಗೆಯೇ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರ ಕುರಿತು ಒಂದು ವಿಚಾರಣಾ ಸಂಕೀರ್ಣ ಅಂದ್ರೆ ರೈತ ವಿಜ್ಞಾನಿಗಳ ಸಂವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಕೃಷಿ ಇಲಾಖೆಯಲ್ಲಿ ಆತ್ಮ ಯೋಜನೆಯಡಿ ಶ್ರೇಷ್ಠ ಕೃಷಿಕ ಅಂದ್ರೆ ಸಮಗ್ರವಾಗಿ ಅಭಿವೃದ್ಧಿಯನ್ನ ಹೊಂದಿ ಪ್ರಗತಿಪರ ರೈತರನ್ನ 5 ಜನ ಪ್ರಗತಿಪರ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಿ ಅವರಿಗೆ ಸನ್ಮಾನವನ್ನ ಮಾಡುವಂತ ಕೆಲಸ ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ. ಹಾಗೆಯೇ ಕೃಷಿ ಇಲಾಖೆಯಲ್ಲಿ 2 ಪ್ರಮುಖವಾದಂತಹ ಯೋಜನೆಗಳು, ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸ್ಪ್ರಿಂಕ್ಲರ್ ಘಟಕಗಳನ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ವಿತರಣೆ ಮತ್ತು ಕೃಷಿ ಯಂತ್ರೋಪಕರಣಗಳ ಯೋಜನೆಯಲ್ಲಿ ವಿವಿಧ ಉಪಕರಣಗಳನ್ನ ರೈತರಿಗೆ ಇವತ್ತಿನ ದಿನ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಾಂಕೇತಿಕವಾಗಿ ವಿತರಣವನ್ನ ಮಾಡತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಇಷ್ಟು ಈ ಒಂದು ಕಾರ್ಯಕ್ರಮದ ರೂಪುರೇಷೆ. ಇಷ್ಟು ಹೇಳಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾರೆ. ಸಂಘದ ಅಧ್ಯಕ್ಷರ ಶ್ರೀಕಾಂತ್ ಅವರೇ, ಸುರೇಶ್ ಅವರೇ, ಇನ್ನೊಬ್ರು ಸುರೇಶ್ ಉಪಾಧ್ಯಕ್ಷರು ಕೆ ರಾಮಚಂದ್ರ ಅವರೇ, ಬಸವರಾಜ್ ಅವರೇ, ರಾಮೇಗೌಡರೇ, ಹಾಗೆ ನಮ್ಮ ಉಪಾಧ್ಯಕ್ಷ ಸುರೇಶ್ ಹೇಳಿದ್ದಾರೆ
ಬಿ ಹೋದೆ ಸ್ನೇಹಿತರೆ ಕಾಲೇಜಲ್ಲಿ ಇವರು ಬಂದಿರ್ತಾರೆ ಮಾಧ್ಯಮದಲ್ಲಿ ಈಗಾಗಲೇ ಪೂಜಾ ಅವರು ಪ್ರಾಸ್ತಾವಿಕವಾಗಿ ಇದರ ವಿಷಯವನ್ನು ಗಮನಕ್ಕೆ ತಂದಿದ್ದಾರೆ. ಏನು ಬಹಳ ಖುಷಿ ಇದೆ, ರೈತರು ಬೆಳಗ್ಗೆ ರೈತರ ಬಗ್ಗೆ ಹೇಳ್ತಾನೆ ಇರ್ತೀವಿ, ಅವ್ರಿಗೇನು ಉಪಯೋಗ ಆಗೋದಿಲ್ಲ. ಅವರೇ ದುಡ್ಡು ತಿನ್ಬೇಕು, ಅವರೇ ಬದುಕಬೇಕೆ ಹೊತ್ತು ನಮ್ಮಿಂದ ಏನು ಉಪಯೋಗ ಇಲ್ಲ. 4 ಜನಕ್ಕೆ ಕೊಟ್ಕೊಂಡು ಅವರೇನು ಏನು ಆಗೋದಿಲ್ಲ. ಹಾಗಾಗಿ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕು. ನಾನೇನು ಕಷ್ಟಪಟ್ಟು ಬೆಳಿತಾನೆ ಮಾರ್ಕೆಟಲ್ಲಿ ಬೆಲೆ ಕೊಡಬೇಕು. ಏನೋ ಒಂದಿಷ್ಟು ಈ ಸಲ ಅಡಿಕೆ ತೆಂಗಿನ ಒಂದು ಬೆಲೆ ಬಂದಿದೆ, ಅದು ಎಷ್ಟು ಇರುತ್ತೆ ಗೊತ್ತಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಸುಮಾರು ₹1,00,00,000 ಸುಮಾರು 1,06,000 ಟನ್ ಅಡಿಕೆ ಅದನ್ನು ಇಂಪೋರ್ಟ್ ಮಾಡಿದ್ದಾರೆ. ಅದು ಆಗ್ಬಾರ್ದು. ನಮ್ಮಲ್ಲಿ ಇನ್ನೊಂದು 10,000 ರೇಟ್ ಜಾಸ್ತಿ ಆಗಿ ನಮ್ಮ ರೈತರಿಗೆ ಸಿಗಬೇಕು ಹೊತ್ತು ಇಂಪೋರ್ಟ್ ಮಾಡೋಕ್ಕೆ ಒಂದು ಕಡಿವಾಣ ಹಾಕ್ಬೇಕು ಅಂತ ಚೌಧರಿ ಚಂದ್ರಸಿಂಗ್ ಅವರಿಗೆ ನಾವು ಸ್ಮರಣೆ ಮಾಡಿದ್ದೀವಿ. ನಿಜವಾಗಿಯೂ ಸಹ ರೈತ ಸಂಘಟನೆಯನ್ನು ಕಟ್ಟಿ ಹೋರಾಟ ಮಾಡಿದವರು ಈ ರಾಜ್ಯದಲ್ಲಿ ಪ್ರಪ್ರಥಮವಾದಂತ ವ್ಯಕ್ತಿ ಅಂದರೆ ಚೌಧರಿ ಚಂದ್ರಸಿಂಗ್ ಅವರು ಈ ಹೋರಾಟದ ಮುಖಾಂತರ ಕಾಂಗ್ರೆಸ್ ಅನ್ನು ಬಿಟ್ಟು ವಿರೋಧ ಪಕ್ಷದಲ್ಲಿ ಸೇರಿ ರೈತ ಪರ ನಿಂತು ಬಹಳಷ್ಟು ಜನ ಜೈಲಿಗೆಲ್ಲ ಹೋಗಿ ಬಂದವ್ರೆ. ಅವರು ಪ್ರಧಾನಿ ಮಂತ್ರಿನೂ ಆಗಿದ್ರು. ತುಂಬಾ ಸಂತೋಷ. ಅವ್ರು ಕೊಟ್ಟಂತ ಕಾರ್ಯಕ್ರಮ ಇವತ್ತು ಜಾರಿಗೆ. ಇವತ್ತು ನಮ್ಮ ಟಿಕಾಯಿಟ್ ಅಂತ ನಮ್ಮ ಹರಿಯಾಣದವರು ಇವತ್ತು ಸಹ ರೈತ ಪರ ಹೋರಾಟ ಕ್ಷೇತ್ರದಲ್ಲಿ ಮಾಡ್ತಾರೆ. ಮೊನ್ನೆ ನೋಡ್ಬೋದು ಡೆಲ್ಲಿನಲ್ಲಿ ಸತತವಾಗಿ 9 ದಿವಸ ಸ್ಟ್ರೈಕ್ ಮಾಡಿ ಅವರ ಈ ರೈತರ ಪರ ಮಾರ್ಕೆಟ್ಗೆ ಹೋರಾಟ ಮಾಡಿದಂಥವರು ಟಿಕಾಯಿಟ್ ಅಂತ ಅವರು ಸಹ ಇವತ್ತು ಹೋರಾಟದಲ್ಲಿ ಇದ್ದಾರೆ. ಹೋರಾಟ ಮಾಡಿದ್ರೆ ಏನು ಸಿಕ್ಕಾರ ಜನಕ್ಕೆ ಅವ್ರೇಕ್ಕೆ ಅವ್ರು ಹೋಗ್ತಾ ಇರ್ತಾರೆ. ಮಕ್ಕಳ ಹತ್ರ ಹಾಲು ಕುಡಿಸ್ತಾರೆ, ಅದೇನು ಕುಡಿಸ್ತಾರೆ, ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಈ ಒಂದು ಒಳ್ಳೆ ಕಾರ್ಯಕ್ರಮ. ಜೊತೆಗೆ ನಮ್ಮ ಕೃಷಿನಲ್ಲಿ ಏನು ನ್ಯೂನತೆ ಆಗ್ತಾ ಇದೆ, ಮುಖ್ಯವಾಗಿ ತೆಂಗು ಅಡಿಕೆ ಕಾಯಿಲೆ, ಬಿಸಿ ರೋಗ ಇರ್ಬೋದು, ಎಲೆ ಚುಚ್ಚ ರೋಗ ಇರ್ಬೋದು, ಅನೇಕ ರೋಗಗಳಿವೆ. ಅದ್ರ ಬಗ್ಗೆ ನಮ್ಮ ಸೈಂಟಿಸ್ಟ್ ಬಂದಿದ್ದಾರೆ. ಅದು ಗಮನ ಇದ್ದಾರೆ, ಅವರು ಗಮನ ಹರಿಸಿ ಅದಕ್ಕೊಂದು ಪರಿಹಾರ ಕೊಡ್ಬೋದು. ಪ್ರತಿ ದಿವಸ ಈ ಸಾರಿ 145 ಕೋಟಿ ಹಾರ್ಟಿಕಲ್ಚರ್ ಬಜೆಟ್ ಕೊಟ್ಟಿದ್ದಾರೆ. ಖರ್ಚಾಗಿದೆ 40 ಕೋಟಿ. ಈಗ 102 ಕೋಟಿ ಇದೆ. ನಾನು ಕಳೆದ ಈ ಮೊನ್ನೆ ಬೆಳಗಾವಿನಲ್ಲಿ ನಾನು ವಿಧಾನಸೌಧದಲ್ಲಿ ಮಾತಾಡ್ತಿದ್ದೆ. ಈ ಕಾಯಿಲೆಗೆ ಪರಿಹಾರ ಕಂಡಿಲ್ಲದೆ ಇದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ನಾವು ವಿಧಾನಸೌಧದಲ್ಲಿ ಮಾತಾಡಿದ್ವಿ. ಅಷ್ಟೇ ಮಾತಾಡಿ ಬಂದ್ವಿ. ಅದಕ್ಕೆ ಗಮನ ಹರಿಸ್ಬೇಕಲ್ಲ, ಆ ವಿಧಿಷ್ಟೇ ಬಂದಿಲ್ಲ. ಅವರಪ್ಪ ಸಂತೋಷ ಶಿವಶಂಕರಪ್ಪ ಜಾಮನೂರು ಅದರಿಂದ ಆ ಸಭೆಗೆ ಬಂದಿಲ್ಲ, ಆ ಕಾರ್ಯಕ್ರಮಕ್ಕೂ ಬಂದಿಲ್ಲ. ಬರೀ ನಮ್ಮ ಭಾಷೆ ಹೇಳಿದ್ರು, ಪೇಪರ್ ಟಿವಿನ ಬಂದೆ ಹೊತ್ತು ಕಾರ್ಯಕ್ರಮ ಆಗಲಿಲ್ಲ. ಕಾರ್ಯಕ್ರಮ ಆಗು ಸರ್ಕಾರ ಸಂಸ್ಥೆ ದುಡ್ಡು ಕೊಟ್ಟಿದೆ. 142 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ನಿಮ್ಮ ಔಷಧಿ ಕಂಟಿನ್ಯೂ ಕೊಟ್ಟು ಹಾರ್ಟಿಕಲ್ಚರ್ಗೆ 142 ಕೋಟಿ ಖರ್ಚಾಗಿರೋದು 40 ಕೋಟಿ. ಅದು ಯಾರಿಗೆ ಕಟ್ಕೊಂಡು ಗೊತ್ತಿಲ್ಲ. ನಮ್ಮವ್ರಿಗೆ ಯಾರು ರುಚಿ ರೋಗಿ ಔಷಧಿ ಕೊಟ್ಟಿದ್ದಾರೆ, ಹಾರ್ಟಿಕಲ್ಚರ್ ಬಂದಿಲ್ಲ. ಯಾಕೆ ಗೊತ್ತಿಲ್ಲ? ಇರುವಷ್ಟು ಅವರೇ ಕೊಡ್ತಾರೆ. ಬಹಳ ಮುಖ್ಯವಾಗಿ ರೈತರು ನಮ್ಮಲ್ಲಿ ರೈತರಿಗೆ ತೆಂಗು ಅಡಿಕೆ ಬೆಳೆಯೋರು ಹೋಗ್ತಾರೆ. ಅವ್ರಿಗೆ ಅಡಿಗೆ ಕಡೆ ಅವ್ರ ಬಂದು ಮುಖಾಂತರ ಮಾಡೋರಮ್ಮ, ಇಲ್ಲಿ ಒಂದು ನೋಟ್ ಕೊಡೋರಿಗೆ ನಾಲ್ಕು ವರ್ಷ ಮೇಲೆ ನೋಡ್ಕೊಡೋ ಸ್ವಲ್ಪ ಬರೀತೀನಿ. ಏನು ಆಟೋಗಳು ಅಧಿಕಾರಿಗಳಿಗೆಲ್ಲ ವಿಲ್ಸನ್ ಬ್ಯಾಂಕಿ ಆಟ ಆಡ್ತಾರೆ ಕೆಲಸ ಮಾಡೋದು. ಮುಖ್ಯವಾಗಿ ಇರ್ತಕ್ಕಂಥದ್ದು ನಮ್ಮಲ್ಲಿ ತೆಂಗು ಅಡಿಕೆ ಅವರ ಬಂದು ಮುಖ್ಯವಾಗಿ ಕೆಲಸ ಏನು ಅವ್ರಿಗೆ. ಹಾಗಾಗಿ ಅದೇನು ಕೆಲಸಗಳಿಲ್ಲ. ಅಧಿಕಾರಿಗಳಲ್ಲಿ ಯಾವ ಊರಿಗೂ ಹೋಗಲ್ಲ. ಅದೆಲ್ಲ ಚಿಂತೆ ಬಂದು ಪ್ರಾಣ ತೆಗಿತಾರೆ. ಇವ್ರು ಮನೆ ಕುತ್ಕೊಳ್ತಾರೆ ಆರಾಮಾಗಿ ಬೆಚ್ಚಗೆ. ಸಾಯಿ ನಮ್ಮ ರೈತರ ಮಕ್ಕಳು, ಹೆಣ್ಮಕ್ಳು. ಹಾಗಾಗಿ ಕೆಲವು ಈ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ ಎಲ್ಲ ಕೊಡ್ತೀವಿ. ಯಾರೆಲ್ಲ ಸೆಲೆಕ್ಟ್ ಮಾಡೋರೆ, ಯಾರು ಎಲಿಜಿಬಿಲಿಟಿ ಅವ್ರು ಯಾರಿದ್ದಾರೆ ಅದರಲ್ಲಿ ಕಾಮೆಂಟ್ಸ್ ಇಲ್ಲ. ಹಾಗಾಗಿ ಅವ್ರಿಗೆಲ್ಲ ನಾವು ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನಡೀಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತಾರೆ. ಜೈ ಹಿಂದ್. ಇವರನ್ನು ಸ್ವಾಗತಿಸಿ ಎಲ್ಲರಿಗೂ ಆ ಸ್ವಾಗತವನ್ನ ತಾವು ಸ್ವೀಕರಿಸಿ. ಶ್ರೀ ಶಿವಣ್ಣ ಸಿಂಗ್ ಬೋರಯ್ಯ, ಗುಡ್ಡೇನಹಳ್ಳಿ ಗ್ರಾಮ, ಚಾಟ್ಪಟ್ಟರ್ ಇವುಗಳನ್ನ ಗಣ್ಯರು ವಿತರಿಸಲಿದ್ದಾರೆ.
ಜಾಗ ಬಿಡ್ಲಾ ಬಾಬಾ ಏಡಿ ಬರಲಿ ಅಮ್ಮ. ಆತ್ಮೀಯರೇ, ಕೃಷಿ ಆತ್ಮೀಯ ಸೆಟ್ಗಳ ವಿತರಣೆ, ಫಲಾನುಭವಿಗಳ ವಿವರ, ಶ್ರೀ ದಯಾನಂದ